ಸ್ವಲ್ಪ ಜೋರ ಮಾತಾಡ್ರಿ. ಯಾವ ಊರಮ್ಮ? ನಮ್ದು ಬೆಂಗಳೂರಾ? ಆಯ್ತಮ್ಮ. ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ತಾವು ಬಂದೋಗಿ ಎಷ್ಟು ದಿನ ಆಯ್ತಮ್ಮ? 8 ತಿಂಗಳು. 8 ತಿಂಗಳಾಯ್ತಾ? ಏನ್ ತೊಂದರೆ ಬಂದೈತ್ರಮ್ಮ? ಕಿವಿ ಪ್ರಾಬ್ಲಮ್. ಕಿವಿಯಲ್ಲಿ ಏನ್ ಗುಯಿ ಅಂತ ಇತ್ತಾ? ಕಿವಿ ಗುಯಿ ಅಂತಿತ್ತು. ಆಮೇಲೆ ಅದು ಕಿವಿ ಏರ್ಬಡ್ಸ್ ಹಾಕೊಂಡು ಇದಾಗ್ಬಿಟ್ಟಿತ್ತು, ಟಮಟೆ ಹೊಡೆದೋಗಿತ್ತು, ಕಿವಿ ಗುಯಿ ಅಂತ ಇತ್ತು. ಅಲ್ಲಿ ಊರಲ್ಲೆಲ್ಲ ತೋರಿಸಿದ್ರ ಬೆಂಗಳೂರಲ್ಲಿ? ಏನ್ ಹೇಳಿದ್ರು ಅಲ್ಲಿ? ಯಾವ ಡಾಕ್ಟರ್ ಹೆಸರು ಹೇಳಬೇಡ್ರಿ. ಅಲ್ಲಿ ಏನ್ ಹೇಳಿದ್ರು ಡಾಕ್ಟರ್ ನಿಮಗೆ? ಡಾಕ್ಟ್ರು ಅದೇ ಮೆಡಿಸಿನ್ ಎಲ್ಲ ತಗೊಂಡ್ವಿ. ಅದೇನೋ ಸೋರ್ತಿತ್ತು, ಆಮೇಲೆ ಬ್ಲಡ್ ಬರ್ತಿತ್ತು. ಅದೆಲ್ಲ ಏನು ಇಲ್ಲಿ ಬಂದ್ಮೇಲೆ ಏನು ಇಲ್ಲ, ಅಲ್ಲಿ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರ. ಆಮೇಲೆ ಈಗ ನಮ್ಮಲ್ಲಿ ಬಂದ್ಮೇಲೆ ಕ್ಲಿಯರ್ ಆಯ್ತು. ಈಗ ಕಿವಿ ಸಮಸ್ಯೆ ಏನಿಲ್ಲ, ಗುಯಿ ಅನ್ನೋದು ಇಲ್ಲ. ಗುಯಿ ಅಂತಿದೆ ಸ್ವಲ್ಪ ಲೈಟ್ ಆಗಿ, ಎಲ್ಲೋ ಸ್ವಲ್ಪನಾ? ಓಕೆ, ಎಲ್ಲೋ 1% ಇರ್ಬೋದು. ಆಮೇಲೆ ಕಿವಿ ಸೋರೋದು, ಬ್ಲಡ್ ಬರೋದು ಎಲ್ಲ ನಿಂತೋಯ್ತು. ಆಪರೇಷನ್ ಬೇಕಾ ನಿಮಗೆ? ಈಗ ನಮ್ಮಲ್ಲಿ ಬರದೇ ಇದ್ರೆ ಇಷ್ಟೊತ್ತಿಗೆ ಆಪರೇಷನ್ ಮಾಡಿಸ್ಕೊಂತ ಇದ್ರಿ, ಕರೆಕ್ಟಾ? ಓಕೆ. ಆಮೇಲೆ ಇದು ನಿಜಾನಾ? ಡಾಕ್ಟರ್ ಲಂಚ ಕೊಟ್ಟು ಈ ತರ ಹೇಳಿ ಅಂತ ಹೇಳಿಸ್ತಾ ಇದಾರ? ಅದಕ್ಕೆ ನಾನು ಮತ್ತೆ ಹುಡ್ಕೊಂಡು ಈ ತರ ಆಗಿದೆ ಅಂತ ಮತ್ತೆ ಬಂದಿದ್ದೀನಿ, ಸಣ್ಣ ಆಗಿದ್ದೀನಿ ಅಂತ. ಲಾಸ್ಟ್ ಟೈಮ್ ನಿಮ್ಮ ಹತ್ರ ಹೇಳಿದ್ದೆ. ಸರಿ, ಬೇರೆ ಈಗ ಬಂದಿರೋದು ಬೇರೆ ಸಮಸ್ಯೆಗೆ, ಹೌದಾ? ಬೇರೆ ಸಮಸ್ಯೆ ತೋರ್ಸ್ಕೊಳ್ಲಿಕ್ಕೆ ಸಣ್ಣ ಆಗ್ಬಿಟ್ಟಿದೀನಿ, ಸ್ವಲ್ಪ ದಪ್ಪ ಆಗಬೇಕು ಅಂತಂದು ಈಗ ಬೇರೆ ಸಮಸ್ಯೆ ತೋರ್ಸ್ಕೊಳಕ್ ಬಂದಿರಿ. ಕಿವಿ ಸಮಸ್ಯೆ ಬಗೆಹರಿತು, ಕಿವಿದಿಲ್ಲ, ಕರೆಕ್ಟಾ? ಸರಿನಾ? ನಿಜನಾ? ಸತ್ಯನಾ? ಸತ್ಯ. ಓಕೆ, ಒಳ್ಳೆದಾಗಲ್ಲ. ಥ್ಯಾಂಕ್ ಯು.